ನಾನು ಯೂಸ್ ಮಾಡಿ ನನಗೆ ಇಷ್ಟ ಆಗದೆ ಇರುವಂತಹ ಪ್ರಾಡಕ್ಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಸ್, ಹೌದು ಗಾಯ್ಸ್, ನಾನು ಈ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ ನನ್ನ ದುಡ್ಡನ್ನ ಹಾಳು ಮಾಡ್ಕೊಂಡಿದ್ದೀನಿ. ಸೊ ನೀವು ಇದೇ ಥರ ಮಾಡ್ಕೋಬೇಡಿ ಅಂತ ಹೇಳಿ ನಾನು ಇವತ್ತಿನ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವು ಯಾವ್ಯಾವ ಪ್ರಾಡಕ್ಟ್ಸು ಯಾಕೆ ವರ್ಕ್ ಆಗಿಲ್ಲ ಅಂತೇಳಿ ನಾನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾನು ಯಾಕೆ ಆ ಪ್ರಾಡಕ್ಟ್ಸ್ ತೊಗೊಳ್ಬೇಕಾಯಿತು ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಇದರಿಂದ ನಿಮಗೂ ಯೂಸ್ ಆಗ್ಬೋದು, ನಿಮ್ಮ ದುಡ್ಡು ಹಾಳಾಗದೆ ಉಳಿಬೋದು ಅಂತ. ಹಲೋ, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ಇದು ತುಂಬ ವರ್ಸ್ಟ್ ಆ್ಯಂಡ್ ಯೂಸ್ ಮಾಡೋಕ್ಕೆ ಕೂಡ ಆಗ್ತಾ ಇಲ್ಲ, ಅಷ್ಟು ವರ್ಸ್ಟ್ ಆಗಿರೋ ಪ್ರಾಡಕ್ಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಯಾವ್ಯಾವ ಪ್ರಾಡಕ್ಟ್ಸು ಯಾಕೆ ವರ್ಕ್ ಆಗಿಲ್ಲ, ಯಾವ ಥರ ನನ್ನ ಸ್ಕಿನ್ ಡ್ಯಾಮೇಜ್ ಆಯಿತು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಪ್ರಾಡಕ್ಟ್ ಬಂದು ಲಾಶೀಲ್ಡ್ ಅವರ ಮಿನಿರಲ್ ಸನ್ಸ್ಕ್ರೀನ್ ಜೆಲ್ ಪೊಲ್ಯೂಷನ್ ಪ್ರೊಟೆಕ್ಷನ್ ಅಂತೇಳಿ. ಈ ಪ್ರಾಡಕ್ಟ್ನ ನಾನು ನೈಕಾಲ್ಲೇ ಆರ್ಡರ್ ಮಾಡಿದ್ದೆ. ಬಿಕಾಸ್ ಇಟ್ಸ್ ಅ 40 SPF 40 PA++ ಪ್ರಾಡಕ್ಟ್. ಇದು ನೋಡಿ, ಯೆಲ್ಲೋ ಕಲರ್ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿ ಕ್ವಾಂಟಿಟಿಯಲ್ಲಿದೆ. ಆ್ಯಂಡ್ ಇದು ಪ್ರೈಸ್ ಬಂದು ನನಗೆ ತುಂಬ ಕಡಿಮೆಯಲ್ಲಿ ಬಂದಿರೋದು. ಇದು ಆ್ಯಕ್ಚುಯಲ್ ಪ್ರೈಸು 275 ಅಂತ ತೋರಿಸಿದ್ದಾರೆ. ಬಟ್ ನನಗೆ ಆಫರ್ ಪ್ರೈಸಲ್ಲಿ ಇನ್ನೂ ಕಡಿಮೆ ಪ್ರೈಸಲ್ಲಿ ಬಂದಿರೋದ್ರಿಂದ, ಕಡಿಮೆ ಪ್ರೈಸಲ್ಲಿ ಅಂತೇಳಿ ನಾನು ಸನ್ಸ್ಕ್ರೀನ್ ಆರ್ಡರ್ ಮಾಡಿದ್ದೆ. ಅದು ಲಾಶೀಲ್ಡ್ ಅಂತ ಹೇಳಿದರೆ ಒಂದು ತುಂಬ ಒಳ್ಳೆ ಪ್ರಾಡಕ್ಟು ಅಂತಲೇ ನಾನು ಅಂದ್ಕೊಂಡಿದ್ದೆ. ಬಿಕಾಸ್ ಲಾಶೀಲ್ಡ್ ಅವರ ಇನ್ನೊಂದು ಸನ್ಸ್ಕ್ರೀನ್ ಬರುತ್ತೆ, ಅದು ಡರ್ಮ್ಯಾಟ್ ಸಜೆಸ್ಟ್ ಮಾಡ್ತಾರೆ. ಅದಕ್ಕಾಗಿ ನಾನು ಇದನ್ನು ತುಂಬ ಚೆನ್ನಾಗಿರ್ಬೋದು ಅಂತೇಳಿ ನಾನು ಇದನ್ನು ಆರ್ಡರ್ ಮಾಡಿದ್ದೆ. ಬಟ್ ಇಟ್ಸ್ ನೋಡಿ, ಇದರಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದರೆ, ಇಟ್ಸ್ ಅ ಮಿನರಲ್ ಸನ್ಸ್ಕ್ರೀನ್ ಜೆಲ್ ಅಂತ. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ UVA ಆ್ಯಂಡ್ UVB ಕೂಡ ಇದೆ ಅಂತ. UV ಆ್ಯಂಡ್ ಪೊಲ್ಯೂಷನ್ ಡಿಫೆನ್ಸ್, ಲೈಟ್ ವೇಟ್ ಆ್ಯಂಡ್ ಆಯಿಲ್ ಫ್ರೀ ಅಂತ, ಮಾಯ್ಶ್ಚರೈಸ್ ಬೂಸ್ಟ್ ಫಾರ್ಮುಲಾ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ನನಗೆ ಈ ಪ್ರಾಡಕ್ಟ್ ಅಂತೂ ಅಪ್ಲೈ ಮಾಡಿದಾಗ ತುಂಬ ಅಂದರೆ ತುಂಬ ಇರಿಟೇಷನ್ ಆಯಿತು ಸ್ಕಿನ್ನು. ಯಾವ ಥರ ಅಂತಂದರೆ ತುಂಬ ರೆಡ್ ಆಗೋಗಿತ್ತು ಸ್ಕಿನ್ನು. ಈವನ್ ಇದ್ರ ಸ್ಮೆಲ್ಲು ಸರ್ಫೆಕ್ಸಲ್ಲಿ ಇರುತ್ತಲ್ಲ, ಅದ್ರ ಸ್ಮೆಲ್ ಯಾವ ಥರ ಇರುತ್ತೆ ನೋಡಿ, ಅದೇ ಥರ ಸೇಮ್ ಟು ಸೇಮ್ ಇದ್ರ ಸ್ಮೆಲ್ ಇದೆ. ಎಕ್ಸಾಕ್ಟ್ ಸೇಮ್ ಸ್ಮೆಲ್ ಇದೆ. ಒಂದು ಸೋಪ್ ಥರ ಇದೆ, ನೀವು ನೋಡ್ಬೋದು. ಈ ಕನ್ಸಿಸ್ಟೆನ್ಸಿ ಈ ಥರ ಇದೆ. ಇದು ನೋಡಿ, ಅಪ್ಲೈ ಮಾಡಿದ್ದಾದ್ಮೇಲೆ ಅಬ್ಸಾರ್ಬ್ ಆಯಿತು, ಓಕೆ. ಇದ್ರ ಫ್ರೇಗ್ರೆನ್ಸ್ ಎಷ್ಟು ಹಾರ್ಶ್ ಆಗಿದೆ ಅಂತಂದರೆ ಅದು ತೊಗೊಳೋಕೆ ಆಗಲ್ಲ, ಅಷ್ಟು ಸೋಪ್, ಕಂಪ್ಲೀಟಾಗಿ ಸೋಪ್ ಯಾವ ಥರ ಸ್ಮೆಲ್ ಬರುತ್ತಲ್ಲ ಅದೇ ಥರ ಸ್ಮೆಲ್ ಬರ್ತಾ ಇದೆ. ಆ್ಯಂಡ್ ನನಗೆ ಇದು ಅಪ್ಲೈ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಸೂಟೇಬಲ್ ಫಾರ್ ಆಲ್ ಸ್ಕಿನ್ ಅಂತಲೂ ಮೆನ್ಷನ್ ಮಾಡಿದ್ದಾರೆ, ಡರ್ಮೆಟೊಲಾಜಿಕಲಿ ಟೆಸ್ಟೆಡ್ ಅಂತಲೂ ಕೂಡ ಇದೆ. ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇದು ವರ್ಕ್ ಆಗಿದೆ ಅಂತೇಳಿ, ಬಟ್ ನನಗಂತೂ ತುಂಬ ವರ್ಸ್ಟ್ ಅಂತ ಅನಿಸ್ತು. ನೀವು ಯಾರಾದರೂ ಯೂಸ್ ಮಾಡಿ ನಿಮಗೆ ತುಂಬ ಚೆನ್ನಾಗಿ ಅನಿಸಿದ್ರೆ ನಾನು ಕಮೆಂಟಲ್ಲಿ ತಿಳಿಸಿ, ಯಾಕಂದರೆ ನನಗೂ ಗೊತ್ತಾಗಲಿ ಇದು ಬೇರೆಯವ್ರಿಗೆ ವರ್ಕ್ ಆಗುತ್ತೆ ಅಂತೇಳಿ. ಬಿಕಾಸ್ ಬೇರೆಯವ್ರಿಗೂ, ನನಗಂತೂ ವರ್ಕ್ ಆಗಿಲ್ಲ. ನನಗೆ ಇದ್ರ ಸ್ಮೆಲ್ ನೋಡಿದ್ರೇ ಅಪ್ಲೈ ಮಾಡೋಕ್ಕೆ ಇಷ್ಟನೇ ಆಗ್ತಿಲ್ಲ. ಬಿಕಾಸ್ ಕಡಿಮೆ ರೇಟ್ ಇದೆ ಅಂತೇಳಿ ಯೂಸ್ ಮಾಡ್ಬೋದು. ಆ್ಯಂಡ್ ಲಾಶೀಲ್ಡ್ ಅಂತ ಒಳ್ಳೆ ಬ್ರ್ಯಾಂಡು ಅಂತೇಳಿ ನಾನು ಆರ್ಡರ್ ಮಾಡಿದ್ದೆ. ನೋಡಿದರೆ ಇದು ತುಂಬ ವರ್ಸ್ಟ್ ಆಗಿದೆ, ನನಗೆ ಇಷ್ಟ ಆಗಿಲ್ಲ. ಯಾರಿಗೆಲ್ಲ ಸೆನ್ಸಿಟಿವ್ ಸೆನ್ಸ್ ಇರುತ್ತಲ್ಲ, ಅವರು 100% ಇದು ಇಷ್ಟನೇ ಆಗಲ್ಲ. ಬಿಕಾಸ್ ಎಷ್ಟು ಫ್ರೇಗ್ರೆನ್ಸ್, ಸುಮ್ಮನೆ ಈ ಥರ ಹೋದ್ರೇ ಅಷ್ಟು ಫ್ರೇಗ್ರೆನ್ಸ್ ಬರ್ತದೆ. ಸೇಮ್ ಆ್ಯಸ್ ಅ ಸೋಪ್ ಥರನೇ ಇದೆ, ಬೇಗ ಅಬ್ಸಾರ್ಬ್ ಆಗಿದೆ. ಸ್ವಲ್ಪ ಜನಕ್ಕೆ ಇದು ವರ್ಕ್ ಆಗಿರ್ಬೋದು, ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ವರ್ಕ್ ಆಗಿದೆ ಅಂತೇಳಿ. ತುಂಬ ಜನ ಯೂಸ್ ಮಾಡಿರ್ಬೋದು. ಆ್ಯಂಡ್ ಯಾರಿಗೆಲ್ಲ ವರ್ಕ್ ಆಗಿಲ್ಲ ಪ್ಲೀಸ್ ತಿಳಿಸಿ. ಆ್ಯಂಡ್ ವರ್ಕ್ ಆಗಿದ್ರು ಕೂಡ ತಿಳಿಸಿ, ಯಾಕಂದರೆ ಬೇರೆಯವ್ರಿಗೆ ವರ್ಕ್ ಆಗಿದೆ, ಮೇ ಬಿ ನನಗಷ್ಟೇ ಪ್ರಾಬ್ಲಮ್ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಸೊ ನನಗಂತೂ ಇದು ಪ್ರಾಡಕ್ಟ್ ಇಷ್ಟನೇ ಆಗಿಲ್ಲ. ನನ್ನ ದುಡ್ಡೆಲ್ಲ ವೇಸ್ಟ್ ಆಯಿತು ಇದನ್ನು ತೊಗೊಳೋದ್ರಲ್ಲಿ. ಇದಕ್ಕಿಂತ ಒಂದು 50 ರೂಪೀಸ್ ಹೆಚ್ಚು ದುಡ್ಡು ಹಾಕಿದರೆ ಇದಕ್ಕಿಂತ ಒಳ್ಳೆಯ ಪ್ರಾಡಕ್ಟ್ ಬರ್ತಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಶಾಂಪೂ, ST ಬೊಟಾನಿಕಾ ಅವ್ರದ್ದು ಶಾಂಪೂ ನೋಡಿ. ಇದು ತುಂಬ
ಚೆನ್ನಾಗಿದೆ ಕ್ವಾಂಟಿಟಿ. ಆ್ಯಂಡ್ ಇದನ್ನು ನಾನು ಅವ್ರದ್ದೇ ಆದ ವೆಬ್ಸೈಟಲ್ಲಿ ಓನ್ಲಿ 99 ರುಪೀಸ್ಗೆ, ಅಂದರೆ ಫಸ್ಟ್ ಆರ್ಡರಲ್ಲಿ ನಮಗೆ ಆಫರ್ ಇರುತ್ತೆ ಆಯಿತಾ, ಅವ್ರದ್ದೇ ಆದ ವೆಬ್ಸೈಟಲ್ಲಿ ಆ ಟೈಮಲ್ಲಿ ನಾನು ಇದನ್ನು ಆರ್ಡರ್ ಮಾಡಿದ್ದೆ. ಓನ್ಲಿ 99 ರುಪೀಸ್ಗೆ ಈ ಪ್ರಾಡಕ್ಟ್ ನನಗೆ ಬಂದಿತ್ತು. ಬಟ್ ಚೆನ್ನಾಗಾಯಿತು. ಇಷ್ಟು ದೊಡ್ಡ ಕ್ವಾಂಟಿಟಿ ನೋಡಿ, ಎಷ್ಟು ದೊಡ್ಡ ಕ್ವಾಂಟಿಟಿ ಅಂತ, ನನ್ನ ಕೈಯಷ್ಟು ದೊಡ್ಡದಿದೆ. ಆ್ಯಂಡ್ 175 ml ಅಂತ ಇದೆ. ಬೊಟಾನಿಕಾ ಅವ್ರದ್ದು ಕೂಡ ಪ್ರಾಡಕ್ಟ್ಸ್ ಚೆನ್ನಾಗಿರ್ತವೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಈ ಪ್ರಾಡಕ್ಟ್ ಎಸ್ಪೆಷಲಿ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೈಂಟಿಫಿಕಲಿ ನ್ಯಾಚುರಲ್ ಅಂತೆ, ಪ್ರೋ ಕೆರಟಿನ್ ಆ್ಯಂಡ್ ಆರ್ಗನ್ ಆಯಿಲ್ ಇದೆ ಅಂತೆ. ಇಟ್ ಈಸ್ ಅ ಶಾಂಪೂ ಆಯಿತಾ, ಸ್ಮೂತ್ ಥೆರಪಿ ಅಂತೆ. ಇದರ ಆ್ಯಕ್ಚುಯಲ್ ಪ್ರೈಸ್ ಬಂದು 359 ರುಪೀಸ್ ಆ್ಯಕ್ಚುಯಲ್ ಪ್ರೈಸು. ನನಗಂತೂ ಈ ಪ್ರಾಡಕ್ಟ್ ಇಷ್ಟನೇ ಆಗಿಲ್ಲ, ಬಿಕಾಸ್ ಇದು ನನಗೆ ವರ್ಕ್ ಆಗಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಶಾಂಪೂ ಏನು ಕ್ಲೆನ್ಸ್ ಮಾಡಲ್ಲ, ತುಂಬ ಆಯಿಲಿ ಥರನೇ ಇರುತ್ತೆ ಸ್ಕ್ಯಾಲ್ಪ್ ಇದನ್ನು ಯೂಸ್ ಮಾಡಿದಾಗ. ಸ್ವಲ್ಪ ಆದರೂ ಕ್ಲೀನ್ ಆಗಬೇಕು ಅಂತ ಇರುತ್ತಲ್ವ, ಇದೇನು ವರ್ಕ್ ಆಗಿಲ್ಲ ನನಗಂತೂ. ಆ್ಯಂಡ್ ಇದರಿಂದ ಈವನ್ ಹೇರ್ ಫಾಲ್ ಕೂಡ ಜಾಸ್ತಿ ಆಗಿತ್ತು ನನ್ನ ಹೇರ್ಸಲ್ಲಿ ಇದು ಯೂಸ್ ಮಾಡಿದಾಗ. ಐ ಡೋಂಟ್ ನೋ ವೈ. ಹೇರ್ ಫಾಲ್ ಅಂತೂ ತುಂಬ, ಇದರಲ್ಲಿ ನೋಡಿದರೆ ನೋ ಪ್ಯಾರಾಬಿನ್ಸ್, SLS ಅದೆಲ್ಲ ಫ್ರೀ ಅಂತ ಕೊಟ್ಟಿದ್ದಾರೆ. ಬಟ್ ನನಗಂತೂ ಈವನ್ ಹೇರ್ ಫಾಲ್ ಅಂತೂ ವರ್ಸ್ಟ್ ಆಗಿತ್ತು ಇದನ್ನ ಯೂಸ್ ಮಾಡಿದಾಗ. ಸೊ ಅದಕ್ಕಾಗಿ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡೋದೇ ಸ್ಟಾಪ್ ಮಾಡಿದೆ. ನೋಡಿ, ಇಷ್ಟು ಯೂಸ್ ಮಾಡಿದ್ದೀನಿ, ಎಷ್ಟು ಒಂದು 2 times 3 times ಅಷ್ಟೇ ಯೂಸ್ ಮಾಡಿರಬೇಕು ಇದನ್ನು, ಆಗಲೇ ನನಗೆ ಹೇರ್ ಫಾಲ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕಾಗಿ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡೋದೇ ಸ್ಟಾಪ್ ಮಾಡಿಬಿಟ್ಟೆ. ಸೊ ನೋ ಫ್ರಮ್ ಮೈ ಸೈಡ್. ಯಾರಾದರೂ 99 ರುಪೀಸ್ ಅಂತೇಳಿ ಆರ್ಡ್ರ್ ಅಂತೂ ಮಾಡೋಕ್ಕೆ ಹೋಗಲೇಬೇಡಿ, ಚೆನ್ನಾಗಿಲ್ಲ ಈ ಪ್ರಾಡಕ್ಟು. ನನಗಂತೂ ತುಂಬ ಹೇರ್ನ ಡ್ಯಾಮೇಜ್ ಮಾಡಿದೆ ಅಂತಲೇ ಹೇಳ್ಬೋದು. ಆಲ್ಸೋ ವೀಗನ್ ಅಂತ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ಹೌ ಮಚ್ ಇಟ್ಸ್ ಕ್ರುಯಲ್ಟಿ ಫ್ರೀ ಆ್ಯಂಡ್ ಇಟ್ಸ್ ಗುಡ್ ಫಾರ್ ಅದರ್ಸ್. ಯಾರಾದರೂ ಯೂಸ್ ಮಾಡಿದರೆ ಚೆನ್ನಾಗಿ ವರ್ಕ್ ಆಗಿದ್ರೆ ಹೇಳಿ ನನಗಂತೂ ಯೂಸ್ ಆಗಿಲ್ಲ. ಸೊ ನೋ ಫ್ರಮ್ ಮೈ ಸೈಡ್. ಸೊ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲ್ಯಾಕ್ಮಿ 925 ಸ್ಕಿನ್ ಪ್ರೊಟೆಕ್ಟ್ ಕೊಲಾಜಿನ್ ಸನ್ ಎಕ್ಸ್ಪರ್ಟ್ ಡೇ ಮ್ಯಾಟ್ ಫ್ಲೂಯಿಡ್ 5 seconds ಕ್ವಿಕ್ ಅಬ್ಸಾರ್ಬ್ SPF 50 PA++++ ಅಂತ ಕೊಟ್ಟಿದ್ದಾರೆ. ಸೊ ಇದು ನಾನು ಪ್ಯಾಕೇಜಿಂಗ್ ನೋಡಿದಾಗ, ಆ್ಯಂಡ್ ಇದ್ರ ಕಾಸ್ಟ್ ಬಂದು ನಮಗೆ 499 ರುಪೀಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಈ ಪ್ರಾಡಕ್ಟು. ನನಗೇನು ಹೇಳಿಲ್ಲ, ಇದು ನನಗೆ PR ಪ್ಯಾಕೇಜಿಂಗಲ್ಲಿ ಬಂದಿತ್ತು. ಆ್ಯಂಡ್ ಇದನ್ನು ನಾನು ಟ್ರೈ ಮಾಡಿದಾಗ ನಾನು ಹಾನೆಸ್ಟ್ ರಿವ್ಯೂ ಶೇರ್ ಮಾಡ್ತಾ ಇದ್ದೀನಿ. PR ಪ್ಯಾಕೇಜಿಂಗಲ್ಲಿ ಬಂದಿತ್ತು, ನಾನು ಓಕೆ ಅನ್ಬಾಕ್ಸಿಂಗ್ ಮಾಡಿ ಬಿಟ್ಟಿದ್ದಾಯಿತು. ಬಟ್ ಈ ಪ್ರಾಡಕ್ಟ್ ನನಗೆ ವರ್ಕ್ ಆಗಿಲ್ಲ, ಬಿಕಾಸ್ ಇದು ನಾನು ಅಪ್ಲೈ ಮಾಡಿದ್ದೆ ಎಷ್ಟು ಸರಿ, 1 ವೀಕ್ ನಾನು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡಿದ್ದೀನಿ. ಇದನ್ನು ಅಪ್ಲೈ ಮಾಡಿದಾಗ ಒಂಥರ ಸ್ಕಿನ್ನು ಪೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆಯಿತಾ, ಇದು ಅಪ್ಲೈ ಮಾಡಿದ ಮೇಲೆ. ಆ ಥರ ಯಾವುದೇ ಎಷ್ಟು ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ ಇವಾಗವರೆಗೂ, ಯಾವುದೇ ಸನ್ಸ್ಕ್ರೀನ್ ಅಪ್ಲೈ ಮಾಡಿದಾಗ ಪೀಲ್ ಆಗಿರಲಿಲ್ಲ. ಬಟ್ ಇಟ್ಸ್ ಪೀಲಿಂಗ್. ನನಗೆ ಗೊತ್ತಿಲ್ಲ ಯಾಕೆ ಇದು ಪೀಲ್ ಆಯಿತು, ಏನು ನನಗಷ್ಟೇ ಪೀಲ್ ಆಗ್ತಿದೆನಾ ಸನ್ಸ್ಕ್ರೀನು ಅಂತೇಳಿ. ಆ್ಯಸ್ ವೆಲ್ ಆಸ್ ಇದು ನನ್ನ ಕಣ್ಣಿಗೆ ಇರಿಟೇಷನ್ ಆಗ್ತಾಯಿತ್ತು, ಕಣ್ಣೆಲ್ಲ ಸ್ವಲ್ಪ ರೆಡ್ ಆಗ್ತಾಯಿತ್ತು. ಆಗಲೇ ಗೊತ್ತಾಯಿತು ನನಗೆ ಇದು ವರ್ಕ್ ಆಗಲ್ಲ ಅಂತೇಳಿ. ಮೇ ಬಿ ಯಾರಾದರೂ ಯೂಸ್ ಮಾಡಿದರೆ ಅವರು ನನಗೆ ತಿಳಿಸಿದ್ದು ನಿಮಗೆ ಚೆನ್ನಾಗಿ ವರ್ಕ್ ಆಗಿದೆನಾ ಇಲ್ವಾ ಅಂತೇಳಿ. ಬಿಕಾಸ್ ನೋಡಿ, ಇದ್ರ ಪ್ಯಾಕೇಜಿಂಗ್ ಮಾತ್ರ ತುಂಬ ಲಕ್ಸುರಿಯಸ್ ಆಗಿದೆ. ಆ್ಯಂಡ್ ಪ್ರೈಸು ಕೂಡ ತುಂಬ ಜಾಸ್ತಿನೇ ಇದೆ, 499 ಕೊಟ್ಟಾಗ ನಾವು ಎಕ್ಸ್ಪೆಕ್ಟ್ ಮಾಡೋದೇನು, ಪ್ರಾಡಕ್ಟು ತುಂಬ ಚೆನ್ನಾಗಿ ವರ್ಕ್ ಆಗಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡಿ ಇಷ್ಟು ದುಡ್ಡನ್ನ ಕೊಟ್ಟಿರ್ತೀವಿ. ಆ್ಯಂಡ್ ಲ್ಯಾಕ್ಮಿ ಅಂತ ಬ್ರ್ಯಾಂಡ್ ಅಂತ ಅಂದಾಗ ತೊಗೊಳ್ಬೋದು, ಯಾರಾದರೂ ತೊಗೊಂಡಾಗ ಈ ಥರ ಎಲ್ಲ ಇರಿಟೇಷನ್ ಆದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಸೊ ನಿಮಗೆ ಇದು ಟೆಕ್ಸ್ಚರ್ ತೋರಿಸ್ಬಿಡ್ತೀನಿ. ಈ ಥರ ಇಲ್ಲಿ ಮೆನ್ಷನ್ ಮಾಡಿರೋ ಹಾಗೆಯೇ ಇದು ಲಿಕ್ವಿಡಿ ಆಗಿದೆ. ಆ್ಯಂಡ್ ಯಾವಾಗ ನಾವು ಇದನ್ನು ಅಪ್ಲೈ ಮಾಡ್ತೀವಲ್ವಾ, ಇದು ಸ್ವಲ್ಪ ಅಬ್ಸಾರ್ಬ್ ಆಗುತ್ತೆ. ಇದರಲ್ಲಿ ಫ್ರೇಗ್ರೆನ್ಸ್ ಇದೆ ಆಯಿತಾ, ಇದೆ, ತುಂಬ ಚೆನ್ನಾಗಿದೆ. ನಮಗೆ ಫುಲ್ಲು ಅಟ್ಯಾಕ್ ಆಗೋ ಥರ ಯಾವುದೂ ಇಲ್ಲ, ಚೆನ್ನಾಗಿದೆ. ನೋಡಿ, ಪೀಲ್ ಆಗಿದೆ, ನಿಮಗೆ ಕಾಣಿಸ್ತಿದೆನಾ, ಈ ಥರ ಪೀಲ್ ಆಗಿದೆ. ಬರ್ನಿಂಗ್ ಸೆನ್ಸೇಷನ್ ಕೂಡ ಆಗುತ್ತೆ, ಕಣ್ಣೆಲ್ಲ ರೆಡ್ ಆಗಿಬಿಟ್ಟು ಕಣ್ಣಲ್ಲೆಲ್ಲ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಾಗಿ ನಾನು ನಿಮ್ಗೆ ಹೇಳ್ತೀನಿ, ನೀವು ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಒಳ್ಳೆ ಪ್ರಾಡಕ್ಟ್ಸ್ ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದ್ದಾವೆ. ಆ್ಯಂಡ್ 499 ಅಂದ್ರೂ ತುಂಬ ಜಾಸ್ತಿನೇ ಕಾಸ್ಟ್ ಆಯಿತು. ಐ ಸಜೆಸ್ಟ್ ಲ್ಯಾಕ್ಮಿ ಅವರು ತುಂಬ ಒಳ್ಳೆ ಪ್ರಾಡಕ್ಟ್ಸ್ನೇ ಲಾಂಚ್ ಮಾಡ್ತಾರೆ. ಬಟ್ ದಿಸ್ ಈಸ್ ನಾಟ್ ಗುಡ್. ನೀವು ಇನ್ನೂ ಒಳ್ಳೆ ಪ್ರಾಡಕ್ಟ್ಸ್ನ ಲಾಂಚ್ ಮಾಡಿದರೆ ಅದು ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತಿದ್ದೀನಿ.
ಐ ಡೋಂಟ್ ಎಕ್ಸ್ಪೆಕ್ಟ್ ಈ ಥರ ಇರೋದು ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ. ಲ್ಯಾಕ್ಮಿ ಅವರ ಬ್ರ್ಯಾಂಡು ತುಂಬ ಒಳ್ಳೆ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ನನಗೆ ಇದು ವರ್ಕ್ ಆಗಿಲ್ಲ, ಬರ್ನಿಂಗ್ ಆಗಿದೆ. ಸೊ ನೋ ಫ್ರಮ್ ಮೈ ಸೈಡ್. ಸೊ ಎಸ್, ಇದಿಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ನನಗೆ ಯಾವುದೇ ಬ್ರ್ಯಾಂಡ್ ಅಪೋಸಿಟ್ ಹೋಗಬೇಕು ಅಂತ ಏನೂ ಇಲ್ಲ. ನನಗೆ ಯಾವ ಪ್ರಾಡಕ್ಟ್ ವರ್ಕ್ ಆಗಿದೆ, ವರ್ಕ್ ಆಗಿಲ್ಲ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ನನಗೆ ಯಾವುದೇ ಇಂಟೆನ್ಷನ್ ಇಲ್ಲದೆ ನಾನು ಈ ವಿಡಿಯೋನ ಮಾಡಿದ್ದೀನಿ. ನನಗೆ ವರ್ಕ್ ಆಗಿಲ್ಲ, ನಿಮಗೂ ಮೇ ಬಿ ಹೆಲ್ಪ್ ಆಗ್ಬೋದು, ನಿಮ್ಗೆ ಡ್ಯಾಮೇಜ್ ಆಗದೆ ಇರಲಿ ಅಂತೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ ಅಷ್ಟೇ. ಸೊ ಇದಿಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಯಾವ ಪ್ರಾಡಕ್ಟು ಆದರೂ ವರ್ಕ್ ಆಗಿದ್ದು ತಿಳಿಸಿ ಕಮೆಂಟಲ್ಲಿ ಅಂತ ಹೇಳ್ತಾ, ಆ್ಯಂಡ್ ಈವನ್ ವರ್ಕ್ ಆಗದೆ ನಿಮಗೂ ಸೇಮ್ ನನಗೆ ಯಾವ ಥರ ಇರಿಟೇಷನ್ ಆ ಥರ ಆಗಿದೆ, ನಿಮಗೂ ಅದೇ ಥರ ಆಗಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ನನಗೆ ಗೊತ್ತಾಗುತ್ತೆ, ನನಗಷ್ಟೇ ಅಲ್ಲ ನಿಮಗೂ ಕೂಡ ಅದೇ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತೇಳಿ. ಅದನ್ನು ಬೇರೆಯವರು ನೋಡಿ ಅವ್ರಿಗೂ ಆ ಥರ ಆಗಬಾರ್ದು, ಅವರು ಅದನ್ನು ತಿಳ್ಕೊಂಡು ಆ ಥರ ಅಂದರೆ ಆ ಪ್ರಾಡಕ್ಟ್ಸ್ನ ಯೂಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಇದೇ ಥರ ಒಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹೇಗೆ ಸಪೋರ್ಟ್ ಮಾಡ್ತಾ ಇದೆಯಾ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟಾಟಾ, ಬೈ ಬೈ, ಟೇಕ್ ಕೇರ್.